ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. PUC ಅಥವಾ 10+2 ಜೀವನದ ಅತ್ಯಮೂಲ್ಯವಾದಂಥ ಸಮಯ. ಅದರಲ್ಲೂ 10+2 10ನೇವರೆಗೆ, ಆಮೇಲೆ 2 ವರ್ಷ. ಈ 2 ವರ್ಷಗಳಲ್ಲೇ ಒಬ್ಬ ಯುವಕನ ಟೀನೇಜರ್ ಅವನ ಭವಿಷ್ಯ ನಿರ್ಧಾರ ಆಗುವಂಥ ಸಂದರ್ಭ. ಅದು ನಮ್ಮಲ್ಲಿ ದುರಂತ ಏನಪ್ಪ ಅಂದರೆ, ಇವತ್ತು ನಾವು CBSE ನೋಡ್ತಾ ಇದ್ದೀವಿ, ಮತ್ತೊಂದು ನೋಡ್ತಾ ಇದ್ದೀವಿ, ನಮ್ಮ ICISE ಸಿಲೆಬಸ್ಗಳು ನೋಡ್ತಾ ಇದ್ದೀವಿ, ಸ್ಟೇಟ್ ಸಿಲೆಬಸ್ ನೋಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂಥದ್ದು. ನಾವು ಒಳ್ಳೆಯ ಕೋಚ್ ಕೊಡ್ತೀವಿ, ಪಾಸ್ ಮಾಡಿಸ್ಕೊಡ್ತೀವಿ, ಸ್ಕೋರ್ ಮಾಡಿಸ್ಕೊಡ್ತೀವಿ ಅನ್ನೋಂಥ ಈ ಒಂದು ಯಾವ ರೀತಿಯಾಗಿ ಬೆಳೆದಿದ್ದಪ್ಪ ಅಂದರೆ, ಇವತ್ತು ಪ್ರೈವೇಟ್ ಈ ಕೋಚಿಂಗ್ ಸೆಂಟರ್ಗಳಂತ ಹೇಳ್ತಿರೋದು, ಇವುಗಳನ್ನು ಕಂಟ್ರೋಲ್ ಮಾಡಿದಾಗ ಇದು ನಮ್ಮ PUC ಬೋರ್ಡ್ ಇದ್ದಿದ್ದೇನೋ ಪ್ರಯತ್ನ ಮಾಡ್ತಾ ಇದೆ. ಎಲ್ಲಪ್ಪ ಇನ್ನು ಮುಂದೆ ಕೋಚಿಂಗ್ ಈಗ ಮಾಡ್ತಾ ಇದ್ದಾರೆ. PUC ಪರ್ಮಿಷನ್ ತೊಗೊಂಡು ಅಲ್ಲಿದ್ದ ವಿದ್ಯಾರ್ಥಿಗಳನ್ನು ಕೋಚಿಂಗ್ ಸೆಂಟ್ರಿಗೆ ಕಳಿಸೋದು, ದುಡ್ಡು ಹೊಡಿಯುತ್ತದೆ, ಅವ್ರದ್ದು ಫೀಸ್ ತುಂಬಬೇಕು, ಆಮೇಲೆ ಕೋಚಿಂಗ್ ಸೆಂಟ್ರಿಗೆ ಫೀಸ್ ತುಂಬಬೇಕು. ಇದು ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶ ತುಂಬ ಹಬ್ತಾ ಇದೆ. ಯಾಕೆ ಹಬ್ತು, ಏನು ಕಾರಣ ಹಬ್ತು, ಇದಕ್ಕೆ ಕಾರಣ ಯಾರು ಅನ್ನೋದು ನಾವು ವಿಚಾರ ಮಾಡ್ಬೇಕಿದ್ವಿ. ಸುಮ್ಮನೆ ಇವತ್ತೇನೋ PUC ಬೋರ್ಡ್ ಇದ್ದಿದ್ದು ಹೆಂಗೆ ತೊಗೊಂಡವ್ರು ನಾವು ಶಿಕ್ಷೆ ಕೊಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಲೈಸೆನ್ಸ್, ಹಾಗೆ ಏನೋ ಮಾತಾಡ್ಬೋದು. ನಾವು ಇವತ್ತು 1983 ಕಾಯ್ದೆ ಉಲ್ಲಂಘನೆ ಆಗ್ಯದ ಅಂತ ತಿಳ್ಕೊಂಡು ನಾವು ಹೇಳ್ಬೋದು, ಮತ್ತೆ ನಾವು ಮಾಡ್ಬೋದು, ಅಂದರೆ ಶಿಕ್ಷೆ ಕೊಡ್ತೀವಿ, ಕಸ್ಕೋಬೋದು. ಅಲ್ಲಿ ಒಂದು ಮಾಫಿಯಾ ಬೆಳೀತಿದ್ರೆ ಅದರಿಂದನೂ. ಯಾಕೆ ಸಾಕಷ್ಟು ದುಡ್ಡೆಲ್ಲ ಹೊಡಿತಿರುವಂಥ ಈ ಪ್ರೈವೇಟ್ ಸಂಸ್ಥೆಗಳು, ಕೋಚಿಂಗ್ ಸೆಂಟರ್ಗಳು ಕೊಡ್ತಾರೆ ದುಡ್ಡು. ಅಧಿಕಾರಿಗಳು ಚೆಕ್ ಮಾಡೋರು ಯಾರು ಅಧಿಕಾರಿಗಳು. ಇವತ್ತು ನೋಡ್ರಿ, ಲೋಕಾಯುಕ್ತದ ಸಾಕಷ್ಟು ಏನೆಲ್ಲ ಕೆಲಸ ಮಾಡ್ತದೆ, ಎಷ್ಟೋ ಜನ ಹೇಳೋದು ಕೊಟ್ಟದ, ಎಷ್ಟು ಮಂದಿ ಶಿಕ್ಷೆ ಆಗಿದೆ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಅದ ಶಿಕ್ಷಣ ಅನ್ನೋದು ಇವತ್ತು ಮಾಫಿಯಾ ಆಗಿಬಿಟ್ಟದ. ಬಡವ್ರ ಮಕ್ಕಳಿಂದ ಕಲಿಯುವ ಸಾಧ್ಯತೆಯೇ ಇಲ್ಲ. ಇದೆಲ್ಲ ಮಾಡಿದವರು ಯಾರಪ್ಪ ಅಂತಂದ್ರೆ, ಶಿಕ್ಷಣವನ್ನು ಖಾಸಗಿ ರಂಗದಲ್ಲಿ ತೊರಗಿದವರು. ಇದನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಅದೇ ಸರ್ಕಾರದ ಅಡಿಯಲ್ಲಿ ಇದ್ದಿತ್ತಪ್ಪ ಅಂತಂದ್ರೆ, ಇವತ್ತೇನು ಕೋಚಿಂಗ್ ಸೆಂಟರ್ ತೆರಿತಾ ಇದ್ದಾರೆ, ಪಾಪ ಅವ್ರದ್ದು ತಪ್ಪಲ್ಲ, ಇದ್ರಲ್ಲ ಬದುಕಬೇಕಾಗಿದೆ ಅವರು. ನಾವು ಕೋಚಿಂಗ್ ಸೆಂಟರ್ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಬದುಕದಲ್ಲ. ಪ್ರಾಣದಲ್ಲಿ ಕೊಟ್ಟುಗಳು ಪಾಪ ಅವರು ಬದುಕು ಜೊತೆಗೆ ಒಂದು ಲಾಭ ಮಾಡ್ಕೊಳ್ತಾರೆ. ಯಾಕಂದರೆ ಭೂಮಿ ಹಾಕಿಕೊಂಡಿರ್ತಾರೆ, ಅದಕ್ಕೆ ಕಟ್ಟಡ ಕಟ್ಟಿಸ್ಕೊಂಡಿರ್ತಾರೆ. ಪ್ರತಿ ತಿಂಗಳು ಅಲ್ಲಿ ಕೋಚ್ಗಳಾಗಿ ಬರ್ತಿರುವಂಥ ಪ್ರೊಫೆಸರ್ಗಳಿಗೆ, ಲೆಕ್ಚರ್ಗಳಿಗೆ ದುಡ್ಡು ಕೊಡ್ತಾ ಇರ್ತಾರೆ. ಪ್ರೈವೇಟ್ದಲ್ಲಿ ಸಾಕಷ್ಟು ನಮ್ದು ಹೆಚ್ಚಾಗಿಲ್ಲಪ್ಪ ಅಂತೇಳಿ. ಯಾಕಂದ್ರೆ ಅವರು ತೋರಿಸುವಂಥ ಹೆಚ್ಚಿನ ಪ್ರಮಾಣದಲ್ಲಿ ಸೆಲೆಕ್ಷನ್ ಆಗುವಂಥ ಮಕ್ಕಳು GE ಆಗಿರ್ಬೋದು, ನೀಟ್ ಆಗಿರ್ಬೋದು, ಮತ್ತದಾಗಿರ್ಬೋದು, ನಮ್ಮ CETಗಳಾಗಿರ್ಬೋದು, ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೆಲೆಕ್ಷನ್ ಆದಾಗ ಅವ್ರಿಗೆ ಅನೇಕ ವಿದ್ಯಾರ್ಥಿಗಳು ಬರ್ತಾರಪ್ಪ ಅಲ್ಲಿ ಅಂತೇಳಿ ಒಂದು ಕಾರಣಕ್ಕಾಗಿ. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಸರ್ಕಾರಿ PU ಕಾಲೇಜುಗಳು ಸಾಕಷ್ಟು ಸಫಿಷಿಯಂಟ್ ಪ್ರಮಾಣದ ಇಲ್ಲದ ಕಾರಣಕ್ಕಾಗಿ ಅವ್ರಿಗೆ ಬೇರೆ ಆಯೋಜನೆ ಇಲ್ಲ, ಪ್ರೈವೇಟ್ದಲ್ಲಿ ಹೋಗಬೇಕು. ಪ್ರೈವೇಟ್ದ ಒಂದು ಕಾಲೇಜುಗಳಿಗೆ ದುಡ್ಡು ತುಂಬಬೇಕು. ಆಮೇಲೆ ಮತ್ತಿಲ್ಲ, ಅಲ್ಲಿ ಹೋದ ಮತ್ತು ಕೋಚಿಂಗ್ ಸೆಂಟರ್ಗಳು ಬೇರೆ, ಅಥವಾ ಟ್ಯೂಷನ್ ಕ್ಲಾಸ್ ಅಲ್ಲೇ ಇರ್ತವ್ರಿ. ಪ್ರತಿಯೊಂದು ಈಗ ಸರ್ಕಾರಿ ಕಾಲೇಜಲ್ಲಿ ಈಗ ನಮಗೇನು PUC ಏನದಲ್ಲ, ಅಲ್ಲೇ ವಿಶೇಷವಾಗಿ ಅಲ್ಲಿ ಮಾಸ್ತರ್ಗಳು ಅಥವಾ ಲೆಕ್ಚರರ್ಗಳು ಅಲ್ಲಿ ಮತ್ತೆ ಕೋಚ್ ಕೊಡೋದು, ಅದು ಟ್ಯೂಷನ್ ಫೀ ವಸೂಲು ಮಾಡೋದು ಎಲ್ಲ ಕಡೆ ಕಾಣುವಂಥದ್ದು. ಇದಕ್ಕೆ ಬ್ರೇಕ್ ಹಾಕೋದು ಏನೋ 1-2-3 ಶಿಕ್ಷೆ ಕೊಟ್ಟು ಬ್ರೇಕ್ ಆಗ್ತದೆ ಅನ್ನೋ ಸುಳ್ಳು. ಇದು ಬ್ರೇಕ್ ಆಗೋದೇ ಇಲ್ಲ. ಇದು ಮುಂದುವರಿಯುವಂಥದ್ದು ಆಗಿಬಿಟ್ಟದೆ. ಯಾಕಂದ್ರೆ ಪ್ರೈವೇಟ್ರಿಗೆ ಇದು ಕೊಟ್ಬಿಟ್ಟಿದ್ವಿ ನಾವು ಇಡೀ ಶಿಕ್ಷಣವನ್ನು. ಅದಕ್ಕಾಗಿ ಇವತ್ತಿನ ಈ ರಾಜಕೀಯ ಏನು ಮಾಡ್ತಾ ಇದ್ದಾರೆ, ಇವ್ರು ಕುರ್ಚಿಗಾಗಿ ಬಿಡದಾರ ತರ್ತಾರೆ. ತಕ್ಷಣ ನೀವು ನೋಡ್ತಾ ಇದ್ರಿ ಕರ್ನಾಟಕದಲ್ಲೇ ಕಳೆದ 4-5 ತಿಂಗಳು ಬರೀ ಕುರ್ಚಿ, ನಾ ಕ್ಷೇಮ ಅದ್ರ ಲಕ್ಷದ ಇದು ಶಿಕ್ಷಣ ಹಾಳಾಗಿ ಹೊರಟದ. ಮಕ್ಕಳ ಬೀದಿಗೆ ಬೀಳ್ತಾ ಇದ್ದಾರೆ. ಅಲ್ಲಿ CBSE ನೋಡ್ರಿ, ಅಲ್ಲಿದು ಆಗ್ಯದ ಅದ ಪರಿಸ್ಥಿತಿ. ನೀಟ್ ಅದೇ ಆಗಿದೆ. PUC ಹುಡುಗರದು ಹೆಚ್ಚು ಕಡಿಮೆ 22 ಲಕ್ಷ ಹುಡುಗರು ರಿಸಲ್ಟ್ ಕುಂತದ್ದು, ನೀಟದಲ್ಲಿ ಕುಳಿತಿದ್ರು ಮಕ್ಕಳು. ಇವೆಲ್ಲ ಇವತ್ತು ಅಧ್ವಾನ ಆಗೋದಕ್ಕೆ ಕಾರಣ ಯಾವುದು? ಸರ್ಕಾರ. ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಇಬ್ಬರು ಕಾರಣ. ಅದು ಮೊದಲೇ ದೊಡ್ಡ ಕಾರಣ ಅಂದರೆ ಮೊತ್ತ ಹೇಳುವಂಥದ್ದು ಕೇವಲ 2% ರೂಪಾಯಿದರೆ ₹2, ಒಂದು ₹100 ₹2 ಮಾತ್ರ ಶಿಕ್ಷಣಕ್ಕೆ ಖರ್ಚು ಮಾಡೋದ್ರಿಂದಾಗೆ ಪಾಪ ಪ್ರೈವೇಟ್ದಲ್ಲಿ ಕೊಟ್ಟುಗಳು ಅವರು ಕಟ್ಟಡ ಕಟ್ಕೊಂಡು ಪರ್ಮಿಷನ್ ತೆಗೆಯುವಲ್ಲಿ ಭ್ರಷ್ಟಾಚಾರ ನಡೀತಿರೋದು ಶಿಕ್ಷಣ ರಂಗದಲ್ಲಿ. DDP ಆಗಿರ್ಬೋದು, ಮತ್ತವ್ರು ಇರ್ಬೋದು, AEO ಇರ್ಬೋದು, ಏನಿಲ್ಲ ಅವರೆಲ್ಲ ದುಡ್ಡು ಕೊಟ್ಟಾಗ ಎಲ್ಲ ಯಾವುದೇ ಕಾರಣ ಹಚ್ಚಿ ಕಾಡ್ಲಿಕ್ಕೆ ಶುರು ಮಾಡಿಬಿಡ್ತಾ ಇದ್ದಾರೆ. ಹೀಗಾಗಿ ಪ್ರೈವೇಟ್ದವ್ರಿಗೆ ಅಲ್ಲಿ ದುಡ್ಡು ಹಾಕಿ ತಂದಿರ್ತಾರೆ, ಮತ್ತು ದುಡ್ಡು ಹೊಡ್ಕೊಳಕ್ಕೆ ನಿಲ್ತಾರೆ. ಇದು ತಪ್ಪಿದೆ ಸರ್. ಯಾರು
ನಾವು ಆ ಕೋಚಿಂಗ್ ಕ್ಲಾಸ್ ಸೆಂಟರ್ ತಪ್ಪಿಸ್ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಒಳ್ಳೆಯ ಕಲಿಸುವಂಥ ಎಬಿಲಿಟಿ ಇದ್ದಂಥವ್ರು. ಅವ್ರಿಗೆ ಇದೇ ಗೌರ್ಮೆಂಟ್ ಕಾಲೇಜಲ್ಲಿ ನೌಕರಿ ಸಿಕ್ಕಿತ್ತಪ್ಪ ಅಂದ್ರೆ ಒಂದು 20-30 ಸಾವಿರ ಎಷ್ಟೋ ಸಿಕ್ಕಿತ್ತಂದ್ರೆ ಅವ್ರು ಯಾಕ್ರೆ ಎಲ್ಲಿ ಗುದ್ದಾಡ್ತಾಯಿದ್ರು? ಇವತ್ತು ಕಾಲ ಮಿಂಚಿಲ್ಲ. ಸರ್ಕಾರ ಈ ದಿಶೆಯಲ್ಲಿ ಚಿಂತೆ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು 4 ಮಂದಿ ಶಿಕ್ಷೆ ಕೊಟ್ಟಿವಿ ಮತ್ತೆ ನಾವು ಮಾಡಿದ್ವಿ ಅಂತಂದ್ರೆ ಹೌದು ಆಟದಲ್ಲಿ ಹಿಡಿತಾರೆ ಅವರು. ಅಂಕುಶ ಹಾಕಿರಲಿಲ್ಲ ಅಂತ ಅಂಕುಶ ಹಾಕೋದಕ್ಕೆ ಕಾರಣ ಬೇಕಲ್ಲ. ನೀವು ಪ್ರಾಣದೊಳಗೆ ಕೊಟ್ಟಿದ್ರು ಅವ್ರು ಮಾಡ್ತಾರೆ. ಹೌದು ಪರ್ಮಿಷನ್ ಕಾಲೇಜ್ ತೊಗೊಳ್ತಾರೆ, ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಮತ್ತು ತಂದೆ ತಾಯಿ ಸತಿ ವಿರೋಧ ಮಾಡೋದಿಲ್ಲ. ಇದನ್ನು ಯಾರೋ ಪಾಪ ದುಡ್ಡಿಲ್ಲಂತ ನಿಮ್ಮಂಥವ್ರು ಯಾರೋ ಹೇಳ್ತಾರೆ, ಅದನ್ನು ವಿರೋಧ ಮಾಡ್ತಾರೆ. ಅವ್ರ ಮಾತು ನಡೆಯೋದಿಲ್ಲ. ಇವಾಗ ಪೇಪರ್ದಲ್ಲಿ ಒಂದಿಷ್ಟು ಬರ್ತದೆ, ಮತ್ತೆಲ್ಲೋ ಬರ್ತಲ್ಲ, ಮತ್ತು ಮಾಯಾಗಿ ಹೋಗ್ಬಿಡುತ್ತೆ. ಅದಾಗಬಾರ್ದು. ಸರ್ಕಾರ ಸಮಾನದಿಂದ ಇರಬೇಕಾಗಿದೆ. ನಮ್ಮ ಮಕ್ಕಳಲ್ಲೇ ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗಿದೆ, ಆರೋಗ್ಯ ಸಿಗಬೇಕಾಗಿದೆ. ಮೇಲಿನ ಮೇಲೆ ಹೇಳುವಂಥ ಮಾತು PUC ಅಂತ ಭಾಳ ಪ್ರಮುಖವಾಗಿದೆ. ಪ್ರತಿಯೊಂದು ಮಗು ತನ್ನ ಭವಿಷ್ಯನ ಕಟ್ಕೊಳ್ಳುವಂಥದ್ದು. ಅದಕ್ಕೆ ಸೈನ್ಸ್ ಓರಿಯೆಂಟೆಡ್ ಕ್ಲಾಸ್ಗಳು ಎಲ್ಲರಿಗೂ ಫ್ರೀ ಸಿಗಲಿ ಅನ್ನೋದು ಒಳ್ಳೆ ಹೇಳೋದು ಇದೇ ಮಾತನ್ನು ನಾವು. ಈ ಶಿಕ್ಷೆ ಕೊಡೋದ್ರಲ್ಲಿ ಕಡಿಮೆ ಆಗೋದಿಲ್ಲ. ಇದು ಪರಿಹಾರನೇ ಇಲ್ಲಲ್ಲೇ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ನಾವು ಬರೀ ಸಮಸ್ಯೆ ಹೇಳ್ತಾ ಇದ್ವಿ. ಹೌದು ರೀ, ಈ ಪರ್ಮಿಷನ್ ತೊಗೋತಾರೆ PUC ಕಾಲೇಜಿದ್ದು, ನಂತರ ಹುಡುಗರನ್ನ ತೊಗೊಂಡ ಕೋಚಿಂಗ್ ಕ್ಲಾಸ್ಗಳು ಕಳಿಸ್ತಾರೆ. ಹೌದಲ್ರಿ, ಅವ್ರು ಉಳಿಬೇಕಲ್ಲ, ಅವ್ರಿಗೂ ಬದುಕಿನ ಪರಿಸ್ಥಿತಿ ದುಡ್ಡು ಹಾಕಿರ್ತಾರೆ, ತಗೋಬೇಕಲ್ಲ. ಅದನ್ನು ಹೆಂಗೆ ತೊಗೋಬೇಕು? ಮತ್ತು ಬಿಡ್ತೀಪ್ಪ ಅಂತ ಬಿಟ್ಟರೆ ಎಲ್ಲ ಕಡೆನೂ ಮಕ್ಕಳು ಹೊರಗೆ ಬೀಳುವಂಥ ಪ್ರಸಂಗ ಬರ್ತದೆ. ಸರ್ಕಾರ ಅಂತ ಸರ್ಕಾರಿ PU ಕಾಲೇಜುಗಳು ತೆಗಿತಾ ಇಲ್ಲ ಸಫಿಷಿಯೆಂಟಾಗಿ. ಕೇಳಿದ ತಕ್ಷಣ ಇಲ್ಲ ರೀ ನಾವು ತೆಗೆದಿದ್ದೀವಿ, ಮಕ್ಕಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಳ್ಳೆಯ ಶಿಕ್ಷಕರಿಂದ ಇದ್ರೆ ಹೆಂಗೆ ಬರ್ತಾ ಇದ್ದಾರೆ ಮಕ್ಕಳು? ಹೆಂಗೆ ಬರ್ತಾರೆ? ಇದು ಸರಿ ಸಾಕಷ್ಟು ಇವತ್ತು ಚರ್ಚೆ ಮಾಡುವಂಥ ವಿಷಯಗಳಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು PUC-ವರೆಗೆ 10+2ವರೆಗೆ ಫ್ರೀ ಶಿಕ್ಷಣ ಕೊಡ್ರಿ ಎಲ್ಲ ಮಕ್ಕಳಿಗೆ. ಎಲ್ಲ ಕಡೆ ಶಾಲೆಗಳನ್ನು ಮಾಡಲಿ. ಪ್ರತಿಯೊಂದು ಹಳ್ಳಿಗೂ ಶಾಲೆ 4 ಹಳ್ಳಿಗಳ PUC-ವರೆಗೆ 10+2 ಬರುವಂಥದ್ದು. ಒಂದು ಹೋಬಳಿಗೆ 10+2 ಪ್ರತಿ ಎಲ್ಲ ಮಕ್ಕಳು ಬಂದೆಲ್ಲ ಮಕ್ಕಳಲ್ಲಿ ಸೇರ್ಬೇಕು. ಅಲ್ಲೇ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಕಾಲೇಜುಗಳು ಇರಬೇಕಾಗಿದೆ. ಅದರಲ್ಲೂ ಮುಖ್ಯ ಸೈನ್ಸ್ ಇತ್ತಪ್ಪ ಅಂದರೆ ಪಾಪ ಇವತ್ತೆಲ್ಲ ಬಯಸ್ತದೆ. ನಾವು ಏನಪ್ಪ ಅಂತಂದ್ರೆ ಪ್ರೊಫೆಷನಲ್ ಕೋರ್ಸ್ಗಳು ನಾವು ಮಾಡ್ತಾಯಿದ್ವಿ. ಅದನ್ನ ಏನಾದ್ರು ಆದ್ರೂ ಮಾಡಿ ರೀಚ್ ಆಗ್ತೀವಿ. ಡಾಕ್ಟರ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ದೊಡ್ಡ ಪೋಸ್ಟ್ ಅದರಲ್ಲೇ ಹೋಗ್ಬೇಕು, ನನ್ನ ಮಗ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಬೇಕು. ಯಾರು ಬಯಸೋದಿಲ್ಲ ರೀ, ಯಾವ ತಂದೆ ಆಗಿಲ್ಲ. ಆದ್ರೆ ವ್ಯವಸ್ಥೆ ಇಲ್ಲ ಪಾಪ. ಹೊಟ್ಟೆ ತುಂಬಿಸೋದು ಕಷ್ಟ ಆಗಿದೆ. ಇವತ್ತು 90% ಜನ ಇವತ್ತು ಸಹಿತ ಕೂಲಿ ನಾಲಿ ಮಾಡ್ಕೊಂಡು ಬದುಕುವಂಥ ಪರಿಸ್ಥಿತಿ ಇವತ್ತದ. ಇಂಥ ಪ್ರಸಂಗದಲ್ಲ PUC ಕಾಲೇಜುಗಳು ಪಾಪ ಅವ್ರ ಬಗ್ಗೆ ನಾವು ಏನೂ ಅನ್ಲಿಕ್ಕೆ ಬಾರದಂಥದ್ದು ಹೇಳಿಲ್ಲ ಮಗು. ಇವತ್ತೆಲ್ಲರೂ ತುಟ್ಟಿ ಜಾಗ ತೊಗೊಳ್ಬೇಕು, ಕಟ್ಟಡ ಕಟ್ಕೋಬೇಕು, ಮೊದಲೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆ ಪ್ರಮಾಣ ದುಡ್ಡು ಇರೋದಿಲ್ಲ. ಅವ್ರು ಬಂಡವಾಳ ಹುಡುಗರಲ್ಲೇ ಅಲ್ಲೇ ಮಾಡ್ಕೊಳ್ತಾರೆ. ಅದಕ್ಕೆ ಅಧಿಕಾರಿಗಳು ಸಹಕಾರ ಕೊಡ್ತಾರೆ ಲಂಚ ಕೊಡೋದ್ರಿಂದ. ಹೀಗಾಗಿ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಕೋಚಿಂಗ್ ಸೆಂಟರ್ಗಳಿಂದ ಬಂದು ಒಳಗೆ ತಲೆಯಾಗಿ ತುರುಕುದು 100 ಮಾಡಿ ಪರ್ಸೆಂಟೇಜ್ ಮಾಡಿ ಅದೇ ಇರ್ತದೆ ವಿನಃ ಅವ್ರು ಮುಂಜಾನೆ ಸಾಯಂಕಾಲ ದುಡಿಸೋಳು. ಕೆಲವೊಂದು ವಿದ್ಯಾರ್ಥಿಗಳ ಬಗ್ಗೆ ನಾನು ಕೇಳ್ತಾ ಇರ್ತೀನಿ. ಬೆಳಗ್ಗೆ ಹೋದ್ರಪ್ಪ ಅಂದ್ರೆ 8ಕ್ಕೆ ರಾತ್ರಿ ಮತ್ತೆ 8ಕ್ಕೆ ಬರ್ತಾ ಇರ್ತಾರೆ. ಏನು ಕಲಿಸ್ತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಅಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ? ಅಲ್ಲಿ ಯಾವ ವ್ಯವಸ್ಥೆ ಇರೋದಿಲ್ಲ, ಒಳ್ಳೆ ಗಾಳಿ ಬರ್ತಾ ಇರೋದಿಲ್ಲ, ಒಳ್ಳೆ ಬೆಳಕು ಬರ್ತಾ ಇರೋದಿಲ್ಲ. ಮಕ್ಕಳು ಅದಕ್ಕೆ ಏನು ಮತ್ತೆ ಗೆಲ್ಲಬೇಕಾಗಿದೆ, ಹೋಗ್ಬೇಕು. ಅಲ್ಲಿ ಹೋದ್ರೆ ನಾವು ಪಾಸ್ ಆಗ್ತೀವಿ ಅಂತ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಅವ್ರು ತಪ್ಪು ಅಲ್ಲ, ಇದಕ್ಕೆ ಸರ್ಕಾರ ಹೊಣೆಗಾರರು. ಅದಕ್ಕೆ ನಾವು ಮೇನವಾಗಿ ಸರ್ಕಾರನ ಟಾರ್ಗೆಟ್ ಮಾಡಬೇಕಾಗಿತ್ತು. ಇವತ್ತು ನೋಡಿರಿ, ನೀಟಿದ್ದಾಗಲಿ ಮತ್ತು ನಾವು ಎಲ್ಲ ಇವತ್ತು ನೋಡ್ತಾ ಇದ್ದೀವಿ. ನಾವು ರಾಷ್ಟ್ರೀಯ ಮಟ್ಟದಲ್ಲೂ ಏನು ಉಪಯೋಗ ಇಲ್ಲ, ಸ್ಟೇಟ್ ಮಟ್ಟದಲ್ಲೂ ಏನು ಉಪಯೋಗ ಇಲ್ಲ, ICIC ಅಂತ ಹೇಳ್ತೀವಿ ಅಲ್ಲಿ ಉಪಯೋಗ ಇಲ್ಲ. ಮಕ್ಕಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಸರ್ಕಾರನ ಇದನ್ನು ನೇರವಾಗಿ ಹೊಣೆಗಾರಿಕೆ ತೆಗೆದುಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 20% ದುಡ್ಡನ್ನು ಬಜೆಟನ್ನು ಈ ಶಿಕ್ಷಣಕ್ಕೆ ಇಟ್ಟರೆ ಮಾತ್ರ ಪರಿಹಾರ ಆಗ್ತದೆ. ಇಲ್ಲಿದ್ದಂಥ ಪಾಪ ಕೋಚಿಂಗ್ ಸೆಂಟರ್ದಂತ ಅವ್ರಿಗೂ ಏನು ಲಾಭ ಇಲ್ಲ. ಇದರಲ್ಲೇ ಅಲ್ಲಿ ಕಲಿಸುವಂಥ ಲೆಕ್ಚರ್ಗಳಿಗಾಗಿರ್ಬೋದು, ಪ್ರೊಫೆಸರ್ಗಳಿಗಾಗಿರ್ಬೋದು 500, 1000 ಒಂದು ಪಿರಿಯಡ್ ಕೊಟ್ಟು ಕಳಿಸ್ತಾ ಇರ್ತಾರೆ. ಪಾಪ ಅವ್ರ ಬದುಕು ಸಹಿತ ಇವತ್ತು ನರಕದಂಗೆ ಆಗ್ಯದ. PhD ಮಾಡಿದವರು ಅಂಥ ಮಕ್ಕಳು ಪಾಪ ಬರ್ತಾರೆ. ಅವ್ರಿಗೂ ನಾವು ಏನು ಅನ್ಲಿಕ್ಕೆ ಆಗೋದಿಲ್ಲ. ಇದೊಂದು ವಿಷ ವರ್ತೂಲ ಹೋಗ್ಬಿಟ್ಟದ. ತಂದೆ ತಾಯಿಗಳಿಗೆ ವಿಷ ವರ್ತೂಲ, ದುಡ್ಡು ಹಾಕೋವ್ರಿಗೆ ವಿಷ ವರ್ತೂಲ. ಪಾಪ ಎಲ್ಲಿರ್ತಾರೆ ಅವ್ರು ದುಡ್ಡು ಇಲ್ಲಿ ತೆಗೆದು ಹಾಕ್ಬೇಕು ಅವರು, ಮತ್ತು ಇವ್ರಿಗೆ ಸಗ್ಗೆ ಹಾಕಬೇಕು. ಇಲ್ಲಿ ಅಧಿಕಾರಿಗಳು ಸಹಿತ ಅದಕ್ಕೆ ಎಷ್ಟು ಯಾಕಂತಾರಪ್ಪ ನಮಗೂ ದುಡ್ಡು ಬರ್ತದೆ ಅಂತೇಳಿ. ಇವೆಲ್ಲ ಒಂದು ವಿಷ ವರ್ತೂಲದ. ಈ ದಿಶೆಯಲ್ಲಿ ನಾವು ಸುಮ್ಮನೆ ಒಂದು ಏನೋ ಮಾತಾಡಿ ಹೋಗುವಂಥದ್ದು ಆಗೋಕ್ಕಿಂತಲೂ ಪ್ರತಿಯೊಬ್ಬರು ನಾವು ನಿಂತು ಇವತ್ತು ವಿಚಾರ ಮಾಡಬೇಕಾಗಿದೆ. ನಮ್ಮ ಶಿಕ್ಷಣವನ್ನು ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಸಮಾನತೆಯ ನೆಲೆಗಟ್ಟಿನಲ್ಲಿ ಇದೆಲ್ಲ ಬೆಳೆಸಬೇಕಾಗಿದೆ. ಅಂತಾಗಿದ್ರೆ ಉಳಿತದೆ. ಇಲ್ಲ ಸುಮ್ಮನೆ ಏನೋ ಅಂಕುಶ ಹಾಕಬೇಕು, ಮಾಡಬೇಕು, ಒಂದಿಷ್ಟು ಕಂಟ್ರೋಲ್ ಮಾಡಬೇಕು, ಶಿಕ್ಷೆ ಕೊಡಬೇಕು. ಎಲ್ಲದಕ್ಕೂ ಶಿಕ್ಷಣ ಪರಿಹಾರ ಅಲ್ಲ, ಶಿಕ್ಷೆ ಪರಿಹಾರ ಅಲ್ಲ. ಶಿಕ್ಷೆಗಿಂತಲೂ ಇಂಪಾರ್ಟೆಂಟು ನಾವು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟ ಪ್ರತಿಯೊಂದು ಸರ್ಕಾರಿ ಕಾಲೇಜುಗಳನ್ನು ಮಾಡಿ ಅಲ್ಲಿ ಕಾಂಪಿಟೇಷನ್ ಆಗಲಿ, ಅಲ್ಲಿ ಮಕ್ಕಳು ತಯಾರಾಗಲಿ. ಹೊರಗೆ ಮತ್ತು
ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕಾಗಿತ್ತಂದ್ರೆ ಆ ಕೋಚಿಂಗ್ ಸೆಂಟ್ರಲ್ಲಿ ದುಡಿದು ಬರ್ತಾರಲ್ಲ ಪಾಪ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ದುಡ್ತಾರೆ ಅವ್ರು ಲೆಕ್ಚರ್ಗಳು. ಇಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಖಾಸಗಿ ಮ್ಯಾನೇಜ್ಮೆಂಟ್ದವರು. ಇದರಲ್ಲಿ ಸುಳ್ಳಿಲ್ಲ. ಅವ್ರು ಕ್ವಶನ್ ತೊಗೊಳ್ಳೋದು ಒಂದು ತಿಂಗಳಿಗೆ 2,000 ರೂಪಾಯಿ, 6,000 ರೂಪಾಯಿ, 10,000 ರೂಪಾಯಿ, 15,000 ರೂಪಾಯಿ. ಚಲೋ ಈ ಪ್ರೊಫೆಸರ್ಗಳು ಒಳ್ಳೆ ಏನಪ್ಪ ಅಂದ್ರೆ PhD ಮಾಡಿದಂತು ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಈ ದಿಶೆಯಲ್ಲಿ ಈ ನಮ್ಮ ಸರ್ಕಾರ ಯೋಚನೆ ಮಾಡುವಂಥದ್ದು ಏನಪ್ಪ ಅಂದರೆ 10+2 ಫ್ರೀ ಮಾಡೋ ಜೊತೆಗೆ ಅದಕ್ಕೆ ಬಜೆಟ್ನಲ್ಲಿ ಹೆಚ್ಚು ಫಂಡ್ ಇಟ್ಟರೆ ಯಾರೂ ಅಲ್ಲಿ ಕಲಿಸ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಕಲಿಸ್ಲಿಕ್ಕೆ ಯಾರು ಹೋಗಲಿಲ್ಲ ಅಂದರೆ ತಾನು ಬಂದು ಹೋಗಿಬಿಡ್ತದೆ. ಇಂಥ ಒಂದು ಸಾಹಸವನ್ನು ಕೇಜ್ರಿವಾಲ್ ಮಾಡಿರೋ ದಿಲ್ಲಿಯಲ್ಲೇ ಆ ದುರಂತ ಮತ್ತು ಅವ್ರು ಹೊರಗೆ ಹಾಕಿದ್ದಾರೆ. ಇವತ್ತು ನೋಡ್ಬೇಕಾಗಿದೆ ದೇಶದ ಪರಿಸ್ಥಿತಿ, ಯಾರು ಬರ್ತಾರೋ ಯಾರಿಲ್ಲ. ಆದರೆ ಇದು ಮಾತ್ರ ಕೇವಲ ಒಂದು ಅಂಕುಶ ಹಾಕಿರೋ ಉಳಿತೈತಿ ಅನ್ನೋದಲ್ಲ. ಯಾಕಂದರೆ ಅಂಕುಶ ಹಾಕಿದಾಗ ಅಧಿಕಾರಿಗಳು ಲಾಭ ಮಾಡ್ಕೊಳ್ತಾರೆ, ಅದನ್ನು ದುಡ್ಡು ಹೊಡ್ಕೊಳ್ತಾರೆ. ನಾವು ಬಿಟ್ಟು ಅಂತೇಳಿ ತೋರಿಸಿ ಮತ್ತಷ್ಟು ಅಡ್ಡದಾರಿಗೆ ತೋರಿಸಿ ಇಡೀ ಶಿಕ್ಷಣ ವ್ಯವಸ್ಥೆ ಇನ್ನೂ ಏನಂತೀವಿ ಒಂದು ಅತ್ಯಂತ ಕಂದಕದಲ್ಲಿ ನುಗ್ಗಿಬಿಡುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ಮಾತುಗಳು ನಿಮ್ಗೆ ಕ್ರೂರ ಅನ್ನಿಸ್ತಿರ್ಬೋದು. ಆದರೆ ವಾಸ್ತವ ಸತ್ಯಗಳಿವೆಲ್ಲ. ಇವುಗಳ ಬಗ್ಗೆ ನಿಮಗೇನು ಅನ್ನಿಸ್ತು? ನಮ್ಮ ಮಾತಾಡಿ ತಪ್ಪು ಅನ್ನಿಸ್ತಾ? ತಪ್ಪಾದ್ರೆ ತಪ್ಪನ್ರಿ, ಸರಿಯಾರಿ ಅನ್ರಿ, ಏನಾದರೂ ಅನ್ರಿ, ಪರಿಹಾರ ಹುಡುಕ್ರಿ ಪಾಪ ಮಕ್ಕಳಿಗೆ. PUC ಎಲ್ಲರ ಅಂದರೆ 10+2 ತನಕ ಫ್ರೀ ಮಾಡಿ ಎಲ್ಲರೂ ಕಲಿಯುವಂಥ ಒಂದು ವ್ಯವಸ್ಥೆ ತಯಾರು ಮಾಡಿರಿ. ಒಂದೇ ರೀತಿ ಶಿಕ್ಷಣ ಸಿಗೋಂಗೆ ಮಾಡಿರಿ, ಸಮಾನತೆ ಶಿಕ್ಷಣ ಸಿಗೋಂಗೆ ಮಾಡಿರಿ. ಅದು ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈಲಿ ಅದ. ಅದನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡಲಿ ಅಂತ ಮತ್ತೆ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H Section ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H Section ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.